ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಸತೀಶ್ ವ್ಲಾಗ್. ಸೊ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಯ್. ಸೊ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಔಟಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಾವು ಮಾರ್ನಿಂಗ್ 7 o'clockಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಪಾಪು ಕರೆಕ್ಟ್ ಟೈಮ್ಗೆ ಮಲ್ಕೊಂಬಿಟ್ಟ. ಸೊ ಅವ್ನು ಎದ್ದಿದ್ದೆ ಸ್ವಲ್ಪ ಲೇಟ್ ಆಯಿತು. ಸೊ ಅವ್ನು ಎದ್ದ ಮೇಲೆ ಅವನಿಗೆ ರೆಡಿ ಮಾಡಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಅಂದ್ಬಿಟ್ಟು ನಿಮಗೆ ಸದ್ಯದಲ್ಲೇ ಗೊತ್ತಾಗುತ್ತೆ. ಬನ್ನಿ ವ್ಲಾಗ್ ನೋಡ್ಕೊಂಬರೋಣ. 1 hour later. ಓಕೆ, ಸೊ ವಿ ಆರ್ ಹಿಯರ್. ಸೊ ಈಗ ನಾವು ಬಂದಿರೋವಂಥ ಪ್ಲೇಸ್ ಬಂದು ಆರ್ಟ್ ಆಫ್ ಲಿವಿಂಗ್, ರವಿಶಂಕರ್ ಗುರೂಜಿ ಅವರ ಒಂದು ಆರ್ಟ್ ಆಫ್ ಲಿವಿಂಗಿಗೆ ಬಂದಿದ್ದೀವಿ. ಸೊ ತುಂಬ ದಿನದಿಂದ ಪ್ಲ್ಯಾನ್ ಇತ್ತು ಬರಬೇಕು ಅಂತ. ಫೈನಲಿ ಇವತ್ತು ಬಂದಿದ್ದೀವಿ. ಆ್ಯಂಡ್ ಲಾಸ್ಟ್ ವೀಕೇ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಸೊ ಹಾಗಾಗಿ ಬರೋದಕ್ಕಾಗಲಿಲ್ಲ. ಆ್ಯಂಡ್ ಹಿಯರ್ ಹಿ ಈಸ್. ಸೊ ವೆದರ್ ತುಂಬ ಚೆನ್ನಾಗಿದೆ. ಲಕ್ಕಿಲಿ ನೋಡೋಣ, ಇದೇ ಥರ ಇದ್ದರೆ ಇಟ್ಸ್ ಅ ಗುಡ್ ಥಿಂಗ್. ಇನ್ ಕೇಸ್ ಏನಾದರೂ ಸ್ವಲ್ಪ ಬಿಸಿಲು ಬಂದುಬಿಟ್ರೆ ಲಿಟಲ್ ಹಾರ್ಡರ್. ನೋಡೋಣ ಹೇಗಿದೆ ಅಂತಂದ್ಬಿಟ್ಟು. ತುಂಬ ರಿವ್ಯೂಸ್ ನೋಡಿದ್ದೀನಿ ಇದ್ರ ಬಗ್ಗೆ, ಚೆನ್ನಾಗಿದೆ ಅಂತಂದ್ಬಿಟ್ಟು. ಸೊ ನೋಡೋಣ ಹೇಗಿದೆ ಅಂತಂದ್ಬಿಟ್ಟು ನಾನು ಕೂಡ ಒಂದು ರಿವ್ಯೂ ಕೊಡ್ತೀನಿ. ಸೊ ಆಲ್ರೆಡಿ ಟೈಮ್ ಬಂದು 10:47. ನಾವು ಮನೆಯಿಂದ ಹೊರಟಿದ್ದು ಎಷ್ಟೊತ್ತಿಗೆ? 9:30ಗೆ ಹೊರಟಿದ್ದು. ಆ್ಯಂಡ್ ಸೊ ಈಗ ರೀಚ್ ಆಗಿದ್ದೀವಿ. ಈಗ ಟೈಮ್ ಬಂದು 10:47 ಆಗಿದೆ. ಸೊ ಬನ್ನಿ ಹೋಗೋಣ. ಕ್ಯಾಬ್ ಡ್ರಾಪ್ ಪಾಯಿಂಟಲ್ಲಿ ಡ್ರಾಪ್ ಮಾಡಿದೆ. ಸೊ ಆ್ಯಂಡ್ ನಾವು ಟೂ ವೀಲರಲ್ಲಿ ಹೊರಡ್ತಾ ಇದ್ವಿ. ಸೊ ಏನು ಪ್ರಾಬ್ಲಮ್ ಆಯ್ತತಿ? ಸ್ಟಾರ್ಟ್ ಆಗಿಲ್ಲ. ಸೊ ಕೊನೆ ಮೂಮೆಂಟಲ್ಲಿ ಗಾಡಿ ಕೈ ಕೊಟ್ಬಿಟ್ಟಿದೆ. ಸೊ ಹಾಗಾಗಿ ಕ್ಯಾಬ್ನ ಬುಕ್ ಮಾಡಿಕೊಂಡು ಬಂದಿದ್ದಾಯಿತು. ಸೊ ಇಲ್ಲಿ ಪಾದಚಾರಿ ಮಾರ್ಗ ಅಂತ ಕೊಟ್ಟಿದ್ದಾರೆ. ನೋಡೋಣ ಹೀಗೆ ಹೋಗಿ ನಡಿ. ಓಕೆ, ಸೊ ಇವಾಗ ಇಲ್ಲೇ ಒಂದು ಶಾಪ್ ಇದೆ. ಸೊ ಆ ಶಾಪಿಂದ ಒಂದಷ್ಟು ಧೂಪಗಳನ್ನೆಲ್ಲ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಚೀಕು ಕ್ಲಿಪ್ ಪರ್ಚೇಸ್ ಮಾಡಿದ್ವಿ. ಬಿಕಾಸ್ ತುಂಬ ಕೂದಲು ಮುಂದೆ ಬರ್ತಾಯಿತ್ತು ಅಂತ ಅಂದ್ಬಿಟ್ಟು ಅಲ್ಲೊಲ್ಲೊಲ್ಲೊಲ್ಲೊ ನಿದ್ದೆ. ಸೊ ತುಂಬ ಕೂದಲು ಮುಂದೆ ಬರ್ತಾಯಿತ್ತು ಅಂತ ಒಂದು ಕ್ಲಿಪ್ ಪರ್ಚೇಸ್ ಮಾಡಿದ್ವಿ. ಸೊ ಏನೇನು ಪರ್ಚೇಸ್ ಮಾಡಿದೆ ಅಂತ ನಾನು ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಸೊ ಇವಾಗ ಗೋಶಾಲ ನೋಡೋಣ ಅಂತಂದ್ಬಿಟ್ಟು. ಬಿಕಾಸ್ ಚಿಕ್ಕುಗೆ ಹಸುಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ತುಂಬ ಇಂಟ್ರೆಸ್ಟಲ್ಲಿ ನೋಡ್ತಾ ಇರ್ತಾನೆ. ಸೊ ಹಾಗಾಗಿ ವಾಕಬಲ್ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಇಲ್ಲಿ ಹತ್ತಿರದಲ್ಲೇ ಇನ್ಫಾರ್ಮೇಷನ್ ಸೆಂಟರ್ ಇದೆಯಂತೆ. ಅಲ್ಲಿಗೆ ಹೋಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಶಟಲ್ಸ್ ಪ್ರೊವೈಡ್ ಮಾಡ್ತಾರಂತೆ, ಅದರಲ್ಲಿ ಹೋಗೋಣ. ಬನ್ನಿ. ತುಂಬ ಚೆನ್ನಾಗಿದೆ, ಗ್ರೀನರಿ ಇದೆ, ಫುಲ್ ಪ್ಲೇಸ್. ಸ್ಮೈಲ್ ಮಾಡ್ಸತಿ. ಹೋಗೋವಾಗ ಆನ್ ದ ವೇ ನಿಮಗೆ ಈ ಥರ ರೂಟ್ ಮ್ಯಾಪ್ ಸಿಗುತ್ತೆ. ಜೊತೆಗೆ ಅಲ್ಲಿ ಇನ್ಫಾರ್ಮೇಷನ್ ಸೆಂಟರ್ ಕೂಡ ಇರುತ್ತೆ. ನಿಮ್ಗೆ ಇನ್ ಕೇಸ್ ಬೇಕಾದರೆ ಇನ್ಫಾರ್ಮೇಷನ್ ಸೆಂಟರಲ್ಲಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಹೋಗ್ಬೋದು. ಸತಿ ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ನಾವು ಇನ್ಫಾರ್ಮೇಷನ್ ಸೆಂಟ್ರಲ್ಲಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದ್ವಿ. ಸೊ ಅವ್ರು ಹೇಳೋ ಪ್ರಕಾರ ಗೋಶಾಲೆಗೆ ಹೋಗಬೇಕಿತ್ತು ನಾವು. ಸೊ ತುಂಬ ದೂರ ಆಗುತ್ತೆ, ವಾಕಬಲ್ ಆಗಲ್ಲ. 2 kilometers ಇದೆ. ಸೊ ಬೇಬಿ ಇಟ್ಕೊಂಡಿದ್ದೀರಾ, ವಾಕಬಲ್ ಆಗಲ್ಲ. ಸೊ ಹತ್ತಿರದಲ್ಲೇ ಬೇರೆ ಬೇರೆ ಪ್ಲೇಸಸ್ ಇದೆ ವಿದಿನ್ 300-500 ಮೀಟರ್ಸಲ್ಲಿ. ಸೊ ಫಸ್ಟು ಆ ಪ್ಲೇಸಸ್ನೆಲ್ಲ ಕವರ್ ಮಾಡ್ಕೊಳ್ಳಿ. ಅದಾದಮೇಲೆ ಬೇಕಿದ್ದರೆ ನೀವು ವಿಶಾಲ ಕೆಫೆ ಅಂತ ಇದೆ ಇಲ್ಲಿ ಹತ್ತಿರದಲ್ಲಿ. ಸೊ ಬೈ 1:45 ಅಲ್ಲಿಗೆ ಬಂದಿದ್ರೆ ಬೈ 2 o'clock ಬಗ್ಗಿ ಬರುತ್ತೆ. ಸೊ ಬಗ್ಗಿಯಲ್ಲಿ ನೀವು ಹೋಗ್ಬೋದು ಅಂತ. ಆ್ಯಂಡ್ ಇಲ್ಲಿ ಹೆದರ್ಕೊಂಬಿಟ್ಟ ಅವನು. ಇಲ್ಲಿ ಬೇಬಿ ಆ್ಯಂಡ್ ಬೈ 2 o'clockಗೆ ಇಲ್ಲಿ ಬಗ್ಗಿ ಬರುತ್ತಂತೆ. ಸೊ ಇನ್ ಕೇಸ್ ನಾವು ಬಗ್ಗಿನ ತೊಗೋಬೇಕು ಅಂತ ಅಂದರೆ ಫಸ್ಟ್ ಸೀಟ್ಸ್ನ ರಿಸರ್ವ್ ಮಾಡ್ಕೋಬೇಕು. ಸೊ ಇವಾಗ ನಾವು ನಮ್ಮ ಸೀಟ್ಸ್ನ ಬುಕ್ ಮಾಡ್ಕೊಂಡಿದ್ದೀವಿ, ಫ್ರೀ ಅದು. ಸೊ ಬುಕ್ ಮಾಡ್ಕೊಂಡಿದ್ದೀವಿ. ಇವಾಗ ಹತ್ತಿರದಲ್ಲಿರೋವಂಥ ಪ್ಲೇಸಸ್ ನೋಡಿಕೊಂಡು ಲಂಚ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ.
ಕೆಫೆ ವಿಶಾಲ. ಓ ಸತಿ ನಾವು ಇಲ್ಲಿಗೆ ಬರಬೇಕು 1:45ಗೆ. ಇದೇನೆ ಕೆಫೆ ವಿಶಾಲ ಅವ್ರು ಹೇಳಿರೋದು. ಇದಕ್ಕೆ ಹಾಂ ವಿಶಾಲ. ಚೀಕು ಚೀಕು ಬಟ್ಟೆ ಬಟ್ಟೆ ತೋರಿಸು. ಬಟ್ಟೆ 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 ನಿಂದು. ಅಂಬಚ್ಚಿ ಅಂಬಚ್ಚಿ ಇಲ್ಲಿ ನೋಡಿಲ್ಲಿ ನೋಡ ಚೀಕು. ಪುಟಾಣಿ ಪುಟಾಣಿ. ನೋಡ್ತಿಲ್ಲ ಅವನೇನೋ ತುಳಿತಾ ಇದ್ದಾನೆ ಹಾಕಿ. ಏನು ಕಾಲು ಬಿಡ್ತಾನೆ. ಕುಂಬಾರಣ್ಣ ಮಣ್ಣು ತುಳಿದಂಗೆ ತುಳಿತಾ ಇದ್ದಾನೆ ಅವನು. ಇವಾಗ ನಾನು ಟೀ ತೊಗೊಂಡೆ. ಸತಿ ಏನು ಬೇಡ ಅಂತಂದರು ಬಿಕಾಸ್ ಅವ್ರಿಗೆ ಕಾಫಿ ಟೀ ಅಭ್ಯಾಸ ಇಲ್ಲ, ಜಾಸ್ತಿ ಕುಡಿಯಲ್ಲ. ಸೊ ಹಾಗಾಗಿ ನಾನು ಟೀ ತೊಗೊಂಡಿದ್ದೀನಿ. ಮಸಾಲ ಚಾಯ್ 25 ರೂಪೀಸ್ ಇದು. ನೋಡಿ ಗ್ರೀನರಿ ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಗ್ರೀನರಿ ಫುಲ್ ಗ್ರೀನರಿ ಇದೆ. ಅಯ್ಯೋ ಕಷ್ಟಪಟ್ಟು ಫೇಕ್ ತಗೊಂಡಿದ್ದು ಅಷ್ಟೇ. ಹೋಗಿ ಫೆವಿಕ್ವಿಕ್ ಏನಕ್ಕೆ ಹಾಕಿ ಅಂಟಿಸ್ತಾರೆ ಅಷ್ಟೇ. ಇನ್ನೇನು ಮಾಡ್ತಾರೆ ಹೊಲ್ದಿದ್ದಾರೆ ಗರ್ಟಿಗೆ. ಕೈ ಬರೋದಿಲ್ಲ 2 ನಿಮಿಷ ಬಿಡೋದನ್ನ ತಗೊಂಡು ಇನ್ನೂ ಒಂದು ದಿವಸ ಆಗಿ. ಸೊ ವಿಶಾಲ ಕೆಫೆಗೆ ಬಂದಿದ್ದೀವಿ. ಟೀ ಕುಡಿತಾ ಇದ್ದೀನಿ. ಮಸಾಲ ಚಾಯ್ ತೊಗೊಂಡೆ ನಾನು, ಕುಡಿತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ. ಇನ್ ಕೇಸ್ ನೀವೇನಾದರೂ ಇಲ್ಲಿ ತಿನ್ನಬೇಕು ಅಂತ ಅಂದರೆ ಸ್ವಲ್ಪ ಕಾಸ್ಟ್ಲಿ ಇದೆ. ಪ್ರೈಸಿ ಅನ್ನಿಸ್ತು ನಮಗೇನೋ, ಬಿಕಾಸ್ ಎಲ್ಲ 250 ಅಬವ್ನೇ ಇದೆ. ಸೊ ಎಲ್ಲ 250 ಅಬವ್ನೇ ಇದೆ. ಸೊ ಹಾಗಾಗಿ ಏನೋ ಅಷ್ಟೊಂದು ಓಕೆ ಅನ್ನಿಸ್ಲಿಲ್ಲ. ಬಿಕಾಸ್ ಒಂದು ಸ್ಯಾಂಡ್ವಿಚ್ಗೆಲ್ಲ ನೀವು 200-250 ಇಟ್ಸ್ ನಾಟ್ ವರ್ತ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಚಿಕ್ಕು ಓಯ್ ಚಿಕ್ಕು ಎಲ್ಲ ಹೋದರೂ ಚೀಕು ಟಾಯ್ ಅವನ ಜೊತೆಗಿರ್ಬೇಕು. ಇಲ್ಲ ಅಂತಂದರೆ ನಾವು ಟಾಯ್ ಆಗಿಬಿಡ್ತೀವಿ ಅಲ್ವಾ ಕಂದ? ಕಂದಮ್ಮ ಕ್ಲಿಪ್ ಸರಿ ಹಾಕು ಸತ್ಯ ಒಂದು. ಹಾಕಿಸ್ಕೊಳ್ಳೋದು ಇಲ್ಲ, ಅದನ್ನ ಈಗ ಅವ್ನು ಹಿಡ್ಕೋಬೇಕು ಕರೆಕ್ಟಾಗಿ. ಇರು. ಓ ಇನ್ನೊಂದು ಸ್ವಲ್ಪ ಹಿಂದೆ ಬಾಯ್ ಬರ್ಸ ಒಂದು. ಸೊ ನಾವು ಡಾಕ್ಟ್ರಿಗೆ ಕೂಡ ಕೇಳಿದ್ವಿ, ಚೀಕುಗೆ ಹೀಗೆ ಬಾಯಿಂದ ಜೊಲ್ಲು ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಡಾಕ್ಟ್ರು ಕೇಳಿದ್ರು. ಸೊ ಡಾಕ್ಟ್ರು ಹೇಳಿದ್ರು ಇಟ್ಸ್ ಕಾಮನ್, ಬಿಕಾಸ್ ಮಕ್ಕಳಿಗೆ ಒಂದೊಂದು ಮಕ್ಕಳಿಗೆ ಹೀಗೆ ಸ್ವ್ಯಾಲೋ ಮಾಡೋದು, ನುಂಗೋದು ಇನ್ನೂ ಕಲ್ತಿರಲ್ವಂತೆ. ಸೊ ಹಾಗಾಗಿ ಇಟ್ಸ್ ಕಾಮನ್, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಅಂದರು. ನಮ್ಮಮ್ಮ ಹೇಳ್ತಿದ್ರು ನನಗೂ ಚೈಲ್ಡ್ಹುಡ್ಡಲ್ಲಿ ಹೀಗೆ ಆಗ್ತಾ ಇತ್ತಂತೆ. ಸೊ ಮೇ ಬಿ ಜೆನೆಟಿಕ್ಸ್ ಇರ್ಬೋದು. ಬಟ್ ಇನ್ 1 ಮಂತ್ ಇಲ್ಲ 1.5 ಮಂತಲ್ಲಿ ಅವ್ನು ಕಲ್ತು ಬಿಡ್ತಾನೆ ಅಂತ ಹೇಳಿದ್ರು. ಜೊತೆಗೆ ಸಾಲಿಡ್ಸ್ ತಿನ್ನಿಸ್ತಾ ಇರೋದನ್ನು ನಾನು ಯೂಶ್ವಲಿ ಪ್ಯೂರಿ ಮಾಡಿ ತಿನ್ನಿಸ್ತಾ ಇದ್ದೆ. ಬಿಕಾಸ್ ನಾವು ಸ್ವಲ್ಪ ಕೋರ್ಸಾಗಿ ಕೊಟ್ಟರೆ ಅವನು ಏನು ಮಾಡ್ತಾನೆ, ವಾಪಸ್ ಆಚೆ ಹಾಕ್ಬಿಡ್ತಾನೆ. ಸೊ ಹಾಗಾಗಿ ಸ್ವಲ್ಪ ಪ್ಯೂರಿ ಫಾರ್ಮಲ್ಲೇ ಕೊಡ್ತಾ ಇದ್ದೆ ಅವನಿಗೆ. ಸೊ ಡಾಕ್ಟರ್ ಹೇಳಿದ್ರು ಇಲ್ಲ ಹೀಗೆ ಜೊಲ್ ಬರ್ತಾ ಇದೆ ಅಲ್ವಾ, ಸೊ ಹಾಗಾಗಿ ನೀವು ಆದಷ್ಟು ಸ್ವಲ್ಪ, ತುಂಬ ಅಲ್ಲ ಸ್ವಲ್ಪ ಕೋರ್ಸಾಗಿ ಮಾಡಿ ತಿನ್ನಿಸಿ. ಸೊ ದ್ಯಾಟ್ ಅದು ಅವನಿಗೆ ಅಂತ ಮಾಡಿ ನುಂಗೋದಕ್ಕೆ ಅಭ್ಯಾಸ ಆಗುತ್ತೆ ಅಂತ ಹೇಳಿದ್ರು. ಪ್ಲೇಸ್ ತುಂಬ ಚೆನ್ನಾಗಿದೆ. ಅಂದರೆ ವೆದರ್ ಮೇಲೆ ಡಿಪೆಂಡು. ವೆದರ್ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ, ಬಿಸಿಲು ಬಂದರೆ ಕಷ್ಟ. ಇಲ್ಲಿ ಮೊಮ್ಮೊ ತಿನ್ನಿಸ್ತಾಳೆ ಪಾಪಗೆ ಐಶ್ವರ್ಯ. ಇದೇ ವಿಶಾಲಾಕ್ಷಿ ಮಂಟಪ. ಎಷ್ಟು ಚೆನ್ನಾಗಿದೆ, ಸಖತ್ ಗ್ರೀನರಿ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ವಾ ಸತಿ? ಅದರಲ್ಲೂ ಈ ಪಕ್ಕದಲ್ಲಿ ಬೋಗನ್ವಿಲೆ ಫ್ಲವರ್ಸ್ ಇದೆ, ಏನು ಮಸ್ತ್ ಇದೆ ಗೊತ್ತಾ. ವಿಶಾಲಾಕ್ಷಿ ಮಂಟಪ, ಸೈಲೆಂಟ್ ಝೋನ್ ಅಂತ ಇದು. ಅವನಲ್ಲಿ ಚಪ್ಪಲಿ ಹಾಕೊಂಡ್ಬಂದಿದ್ದಾನೆ. ಸೊ ಇಲ್ಲೇ ಸ್ಲಿಪ್ಪರ್ಸ್ ಬಿಡಬೇಕು, ಸ್ಲಿಪ್ಪರ್ಸ್ ಬಿಟ್ಟು ಒಳಗಡೆ ಹೋಗಬೇಕು. ಸೊ ಬನ್ನಿ ಹೇಗಿದೆ ಅಂತ ನೋಡೋಣ. ಚಿಕ್ಕು ಬಾಬು, ಇಲ್ಲಿ ಫೌಂಟೇನ್ ಬರುತ್ತೆ. ನೈಟ್ ಹೊತ್ತು ಇದಕ್ಕೆಲ್ಲ ಲೈಟಿಂಗ್ಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನೈಟ್ ಹೊತ್ತು. ಚಿಕ್ಕು ಡಕ್, ಚಿಕ್ಕು ಡಕ್ ಎಲ್ಲಮ್ಮ.
ಎಷ್ಟು ದೊಡ್ಡ ನಂದಿ ಇದೆ ಇಲ್ಲಿ. ಲೋಟಸ್ ಸ್ಟೈಲಲ್ಲಿ ಕಟ್ಟಿರೋದು. ಇದು ಧ್ಯಾನ ಮಂದಿರ. ಇದು ಧ್ಯಾನ ಮಾಡ್ತೀಯಾ ಸತಿ? ಹೋಗ್ಬೋದಾ? ಹೋಗ್ಬೋದು. ಹಾಯ್ ಚಿಕ್ಕಮ್ಮ, ಚೀಕು. ಹಾಗೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ, ಒಂದು ರೌಂಡ್ ಹೋಗ್ಕೊಂಡು ಬಂದ್ವಿ. ಏನು ಸಖತ್ತಾಗಿದೆ ಗೊತ್ತಾ, ವ್ಯೂ ತುಂಬಾ ಚೆನ್ನಾಗಿದೆ. ಅದು ಅಲ್ಲದೆ ಸ್ವಲ್ಪ ಕ್ಲೌಡಿ ವೆದರ್ ಇದ್ದಾಗ ಬಂದರೆ ಮಾತ್ರ ಆಸಮ್ ಇದು ವೆದರು. ಸತಿ ಇದನ್ನು ನೋಡಿದ್ರೆ ನಿನಗೆ ಏನು ಜ್ಞಾಪಕ ಬರ್ತಾಯಿದೆ? ಚಿಕ್ಕಮಂಗ್ಳೂರು. ಎಕ್ಸಾಕ್ಟ್ಲಿ. ನಾವು ಲಾಸ್ಟ್ ಇಯರ್ ಚಿಕ್ಕಮಂಗ್ಳೂರು ಟ್ರಿಪ್ ಹೋಗಿದ್ವಿ, ಅಲ್ಲಿನೂ ಅಷ್ಟೇ ಏನು ಆಸಮ್ ವೆದರ್ ಗೊತ್ತಾ. ಸೇಮ್ ಇದನ್ನು ನೋಡಿದ್ರೆ ಅದೇ ಜ್ಞಾಪಕ ಬರುತ್ತೆ. ಆ್ಯಂಡ್ ಇಲ್ಲಿ ಚಿಕ್ಕು ತಾಚಿ ಮಾಡಾಯಿತು, ಮೊದಲು ಬೊಂಬೆ ಮಲಗಿದೆ. ತಿರುಗಿ ಈ ಕಡೆ ನೋಡೋಣ. ಓ ತಾಚಿ ಮಾಡಾಯಿತು. ಅವ್ನ ಕ್ಲಿಪ್ ನೋಡಿ, ಹೊಸ ಕ್ಲಿಪ್ಪು. ಕ್ಲಿಪ್ ಈಗ ಅವ್ನ ಕ್ಲಿಪ್ ತೋರಿಸೋಣ. ಸ್ಲೀಪಿಂಗ್ ಬ್ಯೂಟಿ. ಮಾನ್ಸೂನ್ ಟೈಮಲ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ದು. ಅಟ್ಲೀಸ್ಟ್ ಇದರ ಒಂದು ಆ್ಯಂಬಿಯನ್ಸ್ಗಾದರೂ ನೀವು ಬರಲೇಬೇಕು. ಸೂಪರ್ ಆಗಿದೆ. ಅಲ್ಲಿ ಏನೋ ಕೆರೆ ಒಂದು ಕಾಣಿಸ್ತಾ ಇದೆ, ರಿವ್ಯೂ ಮಾಡ್ಲಿಕ್ಕೆ ಟ್ರೈ ಮಾಡುವ. ಎಸ್, ಯಾವುದೋ ಒಂದು ಕೆರೆ ಇದೆ, ಚೆನ್ನಾಗಿದೆ ಆ್ಯಂಬಿಯನ್ಸ್ ಒಂಥರ. ನೋಡಿ ಎಲ್ಲಿ ನೋಡಿದ್ರೂ ಗ್ರೀನರಿ. ಇದು ನಿಜವಾಗ್ಲೂ ಬೆಂಗಳೂರಾ ಅಂತ ಡೌಟ್ ಬಂದುಬಿಡುತ್ತೆ ಇದನ್ನು ನೋಡಿದ್ರೆ. ಸಕ್ಕತ್ತಾಗಿದೆ ಅಲ್ಲ? ಇನ್ನು ಝೂಮ್ ಮಾಡಿ ನೋಡು. ಎಸ್, ಯಾ ಚೆನ್ನಾಗಿದೆ. ಓಕೆ, ಸೊ ಬನ್ನಿ ಇವಾಗ ಭೋಜನಾಲಯಕ್ಕೆ ಹೋಗ್ತಾ ಇದ್ದೀವಿ ಊಟ ಮಾಡಲಿಕ್ಕೆ. ಬಿಕಾಸ್ ಅದು ಒಂಥರ ಲಿಮಿಟೆಡ್ ಟೈಮ್, ಆಯಿತಾ. ಆ್ಯಂಡ್ ಇನ್ನು ನಾವಿಲ್ಲಿ 3:30ವರೆಗೂ ಇರಬೇಕು ಅಂತ ಅಂದರೆ ಆಬ್ವಿಯಸ್ಲಿ ಊಟ ಮಾಡಿಕೊಂಡೇ ಇರಬೇಕು, ಶಕ್ತಿ ಬೇಕು. ಸೊ ಹಾಗಾಗಿ ಆ ಒಂದು ಟೈಮ್ ಮುಗಿಯೋದಕ್ಕೂ ಮುಂಚೆ ಊಟ ಮಾಡ್ಕೊಂಬಿಡೋಣ ಅಂತ ಈಗ ಭೋಜನಾಲಯಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಬೈ 1:45 ನಾವು ವಾಪಸ್ ವಿಶಾಲ ಕೆಫೆಗೆ ಹೋಗಬೇಕು, ಬಿಕಾಸ್ ಬಗ್ಗಿ ಅಲ್ಲೇ ಬರೋದು. ಆ್ಯಂಡ್ ಯಾ ಮಸ್ತದೆ ಮಾತ್ರ, ಎಲ್ಲಿ ನೋಡಿದ್ರು ಗ್ರೀನರಿ ಅಲ್ಲ ಸತಿ? ಸಕ್ಕತ್ತಾಗಿದೆ. ಸತಿ ಕೂಡ ಅಂತಾಯಿದ್ರು ಮೆಡಿಟೇಷನ್ ಮಾಡ್ಲಿಕ್ಕೆ ಹೋಗ್ಬೋದಿತ್ತು, ಪಾಪು ಇದ್ದಾನೆ. ಸೊ ಹಾಗಾಗಿ ಹೋಗ್ತಾಯಿಲ್ಲ. ಬಿಕಾಸ್ ಇನ್ ಕೇಸ್ ಅವನೇನಾರು ಎದ್ದುಬಿಟ್ರೆ ನಮ್ಮ ಮೆಡಿಟೇಷನ್ ಜೊತೆಗೆ ಬೇರೆಯವ್ರ ಮೆಡಿಟೇಷನು ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಅವರಿಗೆಲ್ಲ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವು ಹೋಗ್ತಾ ಇಲ್ಲ. ಆ್ಯಂಡ್ ಇದು ನೋಡಿ, ಇಲ್ಲೇನೇನೋ ಇದೆ, ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಓಕೆ, ಪಟ ಅಂತ ಹೋಗುವ. ಓಕೆ, ಸೊ ಭೋಜನಾಲಯಕ್ಕೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಇನ್ನೂ ಕನ್ಸ್ಟ್ರಕ್ಷನ್ಸ್ ನಡೀತಾನೆ ಇದೆ ಅಲ್ಲ, ಏನೋ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿಂದ 7 ಮಿನಿಟ್ಸ್ ಇದೆ ಭೋಜನಾಲಯ. ಸೊ ಇವಾಗ ವಾಕ್ ಮಾಡಬೇಕು. ಆ್ಯಂಡ್ ಸತಿ ಆಲ್ರೆಡಿ ಟಯರ್ಡು ಅಲ್ಲ? ಸತಿಗೆ ಬಿಸಿಲು ಕಂಡ್ರೆ ಆಗಲ್ಲ, ಬಿಸಿಲು ಬರಬಾರ್ದು. ಬಿಸಿಲು ಬಂದರೆ ಹಾಂ ಹೌದು, ಗೊತ್ತಾಗಲಿಲ್ಲ. ಅನ್ನಪೂರ್ಣ ಡೈನಿಂಗ್ ಹಾಲ್ ಈ ಕಡೆ ಇರೋದು, ಅನ್ನಪೂರ್ಣ ಭೋಜನಾಲಯ. ಹಾಂ, ಬಿಸಿಲು ಮಳೆ, ಕಪ್ಪೆ ಮದುವೆ ಅಲ್ವಾ? ಕಪ್ಪೆಗಳ ಮದುವೆ ಅಂತ.
ನಡೆದುಕೊಂಡು ಹೋಗುವ. ಇಲ್ಲಿ ನಡ್ಕೊಂಡು ಹೋಗೋಕ್ಕೆ ದಾರಿ ಚೆನ್ನಾಗಿದೆ. ಗ್ರೀನ್ 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 ಗ್ರೀನರಿ, ಫುಲ್ ಗ್ರೀನರಿ, ಎಲ್ಲಿ ಹೋದರೂ ಗ್ರೀನರಿ ಚೆನ್ನಾಗಿದೆ. ಒಂಥರ ಔಟ್ ಆಫ್ ದಿ ಬ್ಯಾಂಗ್ಳೂರ್ ಬಂದಿದ್ದೀವಿ ಅನ್ಸುತ್ತಲ್ಲ ಸತಿ. ಸ್ಲೋ ಸ್ಲೋ ಸ್ಲೋ. ಬ್ಯಾಂಗ್ಳೂರೇ ಅಲ್ವೇನೋ ಅನಿಸುತ್ತೆ, ಯಾಕಂದರೆ ಎಲ್ಲಿ ನೋಡು ಬ್ಯಾಂಗ್ಳೂರಲ್ಲಿ ಬಿಲ್ಡಿಂಗ್ಸು ಗಾಡಿಗಳು, ಬಿಲ್ಡಿಂಗ್ಸು ಗಾಡಿಗಳು. ಒನ್ ಡೇ ಪಿಕ್ನಿಕ್ ಥರ ಇಲ್ಲಿ ಬಂದರೆ ಓಕೆ, ಬ್ಯಾಂಗ್ಳೂರಿಂದ ಆಚೆ ಬಂದಿದ್ದೀವಿ ಏನೋ ಫೀಲ್ ಬರುತ್ತೆ. ಇಲ್ಲಿ ಭೋಜನಾಲಯಕ್ಕೆ ಬಂದು ನೋಡಿದ್ರೆ ಹೆವಿ ರಶ್ ಆಯಿತಾ, ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಜನ ಇರ್ತಾರೆ ಅಂತ ಅಂದ್ಬಿಟ್ಟು, ಬಟ್ ಹೆವಿ ಕ್ಯೂ ಇತ್ತು. ಆ್ಯಂಡ್ ಅಲ್ಲಿ ಊಟ ಬಂದುಬಿಟ್ಟು ಅವ್ರು ಸರ್ವ್ ಮಾಡಿದ್ದು ಅನ್ನ, ಸಾಂಬಾರು ಮತ್ತು ಅವಲಕ್ಕಿ ಮತ್ತು ಒಂದು ಗ್ಲಾಸ್ ನೀರು ಮಜ್ಜಿಗೆ. ಅನ್ನ ಅನ್ಲಿಮಿಟೆಡ್ ಅನ್ನ ಸಾಂಬಾರು, ಬೇಕಿದ್ದರೆ ನೀವು ಇನ್ನೊಂದು ಸತಿ ಹೋಗಿ ಹಾಕಿಸ್ಕೊಬೋದು. ಬಟ್ ಫಸ್ಟ್ ಟೈಮು ಲಿಮಿಟೆಡ್ ಹಾಕ್ತಾರೆ, ವೇಸ್ಟ್ ಮಾಡಬಾರ್ದು ಅಂತಂದ್ಬಿಟ್ಟು. ಸೊ ಊಟ ಮಾಡಾದ್ಮೇಲೆ ನಮಗೆ ಗೊತ್ತಾಯಿತು, ಆ ಕಡೆ ಚಪಾತಿ ಮತ್ತು ದಾಲ್ ಕೂಡ ಇಟ್ಟಿದ್ದರು. ಆ್ಯಂಡ್ ಪಾಪು ಮಲ್ಕೊಂಬಿಟ್ಟಿದ್ದ ನನ್ನ ತೊಡೆ ಮೇಲೆ. ಸೊ ಹಾಗಾಗಿ ಫಸ್ಟು ಸತಿ ಪಾಪ ಬೇಗ ಬೇಗ ಊಟ ಮಾಡ್ಕೊಂಬಿಟ್ರು. ಅದಾದಮೇಲೆ ಅವ್ರ ಪಾಪುನ ಎತ್ಕೊಂಡ್ರು, ನಾನು ಊಟ ಮಾಡಿಕೊಂಡೆ. ಈ ರೀತಿ ಟೇಬಲ್ ಮೀಲ್ಸ್ ಮತ್ತು ನೆಲದ ಮೇಲೆ ಕೂತ್ಕೊಂಡು ಮಾಡೋದು ಇರುತ್ತೆ, ಯಾವ್ದು ಬೇಕೋ ಅದನ್ನು ಮಾಡ್ಬೋದು. ಸೊ ಗೈಸ್, ವಿ ಆರ್ ಬ್ಯಾಕ್ ಎಟ್ ವಿಶಾಲ ಕೆಫೆ. ಸೊ ನಾವು ಊಟ ಮಾಡ್ಕೊಂಡ್ವಿ ಅನ್ನಪೂರ್ಣ ಡೈನಿಂಗ್ ಹಾಲಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ವಿಶಾಲ ಕೆಫೆಗೆ ನಡ್ಕೊಂಡು ಬಂದಿದ್ದೀವಿ. ನನ್ನ ಮಗ ಸರ್ಕಸ್ ಮಾಡ್ತಾ ಇದ್ದಾನೆ. ನಾನೇ ಕಾಣಿಸ್ತಿಲ್ಲ, ಬರೀ ಇವನೇ ಕಾಣಿಸ್ತಾನೆ. ಸಂದಿಲ್ ಕಾಣಿಸ್ತಿದ್ಯಾ ನೀನು? ಹ್ಞೂ ಅಂತ ಮಳೆ ಬರ್ತಿಲ್ಲ, ಹೋಗೋಣ ಆ ಕಡೆ. ಸೊ ಅಲ್ಲಿ ಇನ್ನೂ ನೆನಿತೀವಿ. ಅಲ್ಲಲ್ಲ ಅದೇ ಆ ಕಡೆ. ಸೊ ತುಂಬ ಜನ ಬಗೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಂ, ನಾನು ಹೇಳ್ತಾ ಇದ್ದೆ, ಅನ್ನಪೂರ್ಣ ಡೈನಿಂಗ್ ಹಾಲಿಂದ ಊಟ ಮಾಡಿಕೊಂಡು ನಡ್ಕೊಂಡು ಬಂದ್ವಿ. ಅಲ್ಲಿಂದ ನಡ್ಕೊಂಡು ಬರೋ ಹೊತ್ತಿಗೆ ತಿಂದಿದ್ದೆಲ್ಲ ಕರ್ಗೋಯ್ತು. ಬಿಕಾಸ್ ಫುಲ್ ಹಿಂಗಿದೆ ಅದು ಪಾತ್ವೆ. ಸೊ ಸಿಕ್ಕಾಪಟ್ಟೆ ದೂರ ಆಗುತ್ತೆ. ನಡ್ಕೊಂಡು ಬಂದ್ವಿ, ಸುಸ್ತಾಯಿತು. ಅದ್ರ ಜೊತೆ ಪಾಪುನ ಬೇರೆ ಎತ್ಕೊಂಡಿದ್ವಲ್ಲ, ಸೊ ಸ್ವಲ್ಪ ಟಯರ್ಡ್ ಆದಂಗೆ ಆಯಿತು. ಆ್ಯಂಡ್ ಇನ್ನು ಮತ್ತೆ ವಿಶಾಲ ಕೆಫೆಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ತುಂಬ ಜನ ಬಂದಿದ್ದಾರೆ ಈ ಒಂದು ಬ್ಯಾಚ್ಗೆ ಹೊರಡೋರು ಈ ಶಟಲಲ್ಲಿ. ಸೊ ತುಂಬ ಜನ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಒಂದು ಬಸ್ ಇದೆ, ಆ ಬಸ್ ಹೋದ್ಮೇಲೆ ಪ್ರಾಬಬ್ಲಿ ಶಟಲ್ ಬರುತ್ತೆ ಅಂತ ಅನಿಸುತ್ತೆ. ಸೊ ಈಗ ಅದು ನಮ್ಗೆ ಅನಿಸಿರೋ ಮಟ್ಟಿಗೆ ಗೌಶಾಲ ಕರ್ಕೊಂಡು ಹೋಗುತ್ತೆ ಅಂತ. ಪ್ರಾಬಬ್ಲಿ ಅಲ್ಲಿರೋವಂಥ ಒಂದು ಪ್ಲೇಸಸ್ನೇ ತೋರಿಸುತ್ತೋ ಏನೋ, ಅಂದರೆ ಲೈಕ್ ತೋರಿಸ್ತಾರೇನೋ, ಐ ಡೋಂಟ್ ನೋ. ಸೊ ನೋಡೋಣ, ಗೌಶಾಲ ಅಂತ ಪಕ್ಕ. ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಚೀಕು 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 ಪಾಪು ಪಾಪು. ಈ ಪಾಪು ಕಾಣಿಸ್ತಲ್ಲ. ದೊಡ್ಡ ಪಾಪು ಬೇಡ, ಚಿಕ್ಕ ಪಾಪು ಮಾತ್ರ ಬೇಕು ಅಲ್ಲಮ್ಮ. ಆಲ್ರೆಡಿ ಮಳೆ ಬರೋ ಹಾಗಿದೆ, ವೆದರ್ ಸಖತ್ತಾಗಿದೆ. ಬಟ್ ಹನಿ ಹಾಕ್ತಾ ಇದೆ ಆಲ್ರೆಡಿ. ಸೊ ಜಾಸ್ತಿ ಆದರೆ ಕಷ್ಟ, ಬಿಕಾಸ್ ಶಟಲ್ ಕವರ್ಡ್ ಅಲ್ಲ. ಸೊ ಜಾಸ್ತಿ ಆದರೆ ಕಷ್ಟ. ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇಲ್ಲ ಕವರ್ಡ್ ಅಲ್ಲ, ಮೇಲೆ ಕವರ್ಡ್, ಸೈಡ್ಸಲ್ಲಿ ಓಪನ್ ಇದೆ. ಅಲ್ಲೊಂದು ಕಿಡ್ಸ್ ಪಾರ್ಕ್ ಇದೆ. ಆ್ಯಂಡ್ ಇನ್ನೂ ತುಂಬ ಪ್ಲೇಸಸ್ ನೋಡಿಲ್ಲ ನಾವು. ಸೊ 3:30 ಹೊತ್ತಿಗೆ ರಿಟರ್ನ್ ಇಲ್ಲಿಗೆ ಕರ್ಕೊಂಬಂದು ಡ್ರಾಪ್ ಮಾಡ್ತಾರೆ. ಹಾಂ, ಅದಕ್ಕೆ ಹೇಳಿ ನಾನು ಮಿಕ್ಕಿದ ಪ್ಲೇಸಸ್ನ ತೋರಿಸ್ತಾರೆ ಅಂತ. ಅವ್ರು ಹೇಳಿದ್ರಲ್ಲ, ನೀವು 3:30ವರೆಗೂ ನಿಮ್ದು ಏನು ಪ್ಲಾನ್ ಇಲ್ಲ ಅಂತಂದ್ರೆ ಬುಕ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಬೇರೆ ಪ್ಲೇಸಸ್ಗೆ ಆಗಲ್ಲ. ಸೊ 2 o'clock ಹೋಗಿ 3:30ಗೆ ಬಂದು ಇಲ್ಲೇ ಡ್ರಾಪ್ ಮಾಡ್ತಾರೆ. ಇಲ್ಲೇ ಬಂದು ಡ್ರಾಪ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಒಂದು ಈಶ್ವರನ್ ಟೆಂಪಲ್ ಇದೆ, ಅದನ್ನು ಕೂಡ ನೋಡಿಲ್ಲ ನಾವು. ಸೊ ಇನ್ ಕೇಸ್ ಆದರೆ ಮೇ ಬಿ ಅದನ್ನು ತೋರಿಸ್ತಾರೇನೋ, ನೋಡೋಣ. ಆ ಕಡೆ ಸೈಡ್ ಯಾವ ಪ್ಲೇಸ್ ಇರುತ್ತೋ ಅದನ್ನು ಕವರ್ ಮಾಡ್ತಾರೆ ಅನ್ಸುತ್ತೆ. ಆ್ಯಂಡ್ ಮತ್ತೆ 3:30ಗೆ ಮತ್ತೆ ಇಲ್ಲೇ ಬಂದು ಡ್ರಾಪ್ ಮಾಡ್ತಾರೆ. ಸೊ ಇವಾಗ ನೋಡಿದೆ ನಾನು, ಇಲ್ಲಿ ಒಂದು ಕಿಡ್ಸ್ ಪಾರ್ಕ್ ಇದೆ, ಚೆನ್ನಾಗಿದೆ. ಅಂದರೆ ಸ್ವಲ್ಪ ದೊಡ್ಡ ಮಕ್ಕಳು ಆಡೋ ಥರದ್ದಿದೆ. ಬಟ್ ನೋಡೋಣ, ಅಲ್ಲಿರೋವಂಥ ಯಾವುದಾದ್ರು ಒಂದು ಗೇಮ್ಸ್ ಚಿಕ್ಕಗೂ ಆಡಿಸ್ಬೋದು ಅಂತ. ನೋಡಿ ನೋಡಿ ಒಂದು ಸರ್ಕಸ್ನ. ಒಬ್ಬ ಎಷ್ಟು ಹೈಟ್ ಆಗಿಬಿಟ್ಟಿದೆಯಾ ಅಲ್ಲ ಚಿಕ್ಕು, ಎಷ್ಟು ಹೈಟ್ ಆಗಿಬಿಟ್ಟಿದೆಯಾ ನೀನು ಬಂಗಾರ. ಅಮ್ಮ 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 ಕನ್ನಮ್ಮ. ಸತಿ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಇದು ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಯ್ತಾ? ಸೊ ಇದು ಪಾಪು ಜೊತೆ ನಮ್ಮ ಫಸ್ಟ್ ಔಟಿಂಗ್. ಡಿಫ್ರೆಂಟ್ ಆಗಿತ್ತು, ಪೇರೆಂಟ್ಸ್ ಆಗಿರೋ ಥರದ ಎಕ್ಸ್ಪೀರಿಯನ್ಸು. ಇವಾಗ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ನೋಡಿ, ಒಂದೊಂದು ಸುತ್ತಿಸ್ತಾ ಇರ್ಬೇಕು ಹಾಗೆ.
ಸೊ ಬೇಸಿಕಲಿ ಫಂಡ ಏನು ಅಂತಂದರೆ ಗಾಡಿ ಎಲ್ಲೂ ನಿಲ್ಲಂಗಿಲ್ಲ. ಅವನು ನಾನಾರು ಎತ್ಕೊಂಡಿರ್ಬೋದು, ಅವ್ರ ಅಪ್ಪಾರು ಎತ್ಕೊಂಡಿರ್ಬೋದು, ಇಲ್ಲ ಅಜ್ಜಿ ತಾತಾರು ಎತ್ಕೊಂಡಿರ್ಬೋದು, ಬಟ್ ಗಾಡಿ ನಿಲ್ಲಂಗಿಲ್ಲ, ಸುತ್ತಾ ಇರಬೇಕು. ಸುತ್ತಾ ಇದ್ದರೆ ಸರ್ ಹಾಯಾಗಿರ್ತಾರೆ. ಇನ್ ಕೇಸ್ ಗಾಡಿ ಎಲ್ಲರೂ ನಿಂತುಬಿಟ್ರೆ ಸರಿಗೆ ಪ್ರಾಬ್ಲಮ್ ಅಷ್ಟೇ. ಸೊ ಪೆಟ್ರೋಲ್ ಅವಾಗವಾಗ ಗಾಡಿಗೆ ಬೀಳ್ತಾ ಇರಬೇಕು. ಓಕೆ ಬನ್ನಿ ಶಟಲ್ ಬಂತ ನೋಡೋಣ. ಸೊ ಆ್ಯಕ್ಚುಲಿ ಏನಾಯಿತು ಅಂತ ಅಂದರೆ ನಾವು ಬಸ್ ಬಂದಿದೆ, ಬಸ್ ಹೋದ್ಮೇಲೆ ಶಟಲ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ವಿ ಅಲ್ವಾ, ಬಿಕಾಸ್ ಅವ್ರು ನಮಗೆ ಶಟಲ್ ಅಂತಲೇ ಹೇಳಿದ್ದು. ಬಟ್ ಅದು ನೋಡಿದ್ರೆ ಬಸ್ಸೇ ಆ್ಯಕ್ಚುಲಿ ನಮ್ಮದು 2 o'clock ಸೆಷನ್ ಏನಿತ್ತಲ್ಲ ಅದಕ್ಕೆ ಬಸ್ಸೇ ಇದ್ದಿದ್ದು. ಆಲ್ರೆಡಿ ತುಂಬ ಜನ ಹತ್ತಿ ಸೀಟ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು. ಸೊ ನಾವು ಶಟಲ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಜೊತೆ ಇನ್ನೊಂದಷ್ಟು ಜನ ಪಾಪ ವೆಯ್ಟ್ ಮಾಡ್ತಾನೇ ಇದ್ದರು. ಆಮೇಲೆ ಅವ್ರ ಮ್ಯಾನೇಜ್ಮೆಂಟ್ ಅವರು ಬಂದುಬಿಟ್ಟು ಇಲ್ಲ ಇದೇ ಬಸ್ಸು ಅಂತ ಹೇಳಿದ್ರು. ಅದಾದಮೇಲೆ ಪಾಪ ಹಾಗೂ ಹೀಗೂ ಮಾಡಿ ಅಡ್ಜಸ್ಟ್ ಮಾಡಿದ್ರು. ಬಟ್ ಸ್ವಲ್ಪ ಡಿಸ್ಕಂಫರ್ಟೇ ಇತ್ತು, ಬಟ್ ಪರವಾಗಿಲ್ಲ. ಅದಾದ ತಕ್ಷಣ ಅವರು ಅಲ್ಲಿ ಒಬ್ಬರು ನಮಗೆ ಗೈಡ್ ಕೂಡ ಇರ್ತಾರೆ ಬಸ್ಸಲ್ಲಿ. ಅಲ್ಲಿಂದ ನಮಗೆ ಫಸ್ಟು ಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು. ಅದಾದಮೇಲೆ ಗುರುಕುಲಕ್ಕೆ ಕರ್ಕೊಂಡು ಹೋದರು. ಗುರುಕುಲನೆಲ್ಲ ನೋಡಾದಮೇಲೆ ಇಲ್ಲಿ ಗೋಶಾಲೆಗೆ ಬಂದಿದ್ವಿ. ಸೊ ಇದ್ರ ಜೊತೆಗೆ ಆಲ್ರೆಡಿ ಚಿಕ್ಕು ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದ. ನಾವು ಗೋಶಾಲೆಯಲ್ಲಿ ಅವ್ನು ತುಂಬ ಎಂಜಾಯ್ ಮಾಡ್ತಾನೆ ಅಂದ್ಕೊಂಡ್ವಿ. ಎಲ್ಲ ಹಸುಗಳನ್ನೂ ನೋಡ್ದ, ಬಟ್ ಪಾಪ ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ, ಬಿಕಾಸ್ ಅವನಿಗೆ ನಿದ್ದೆ ಬಂದುಬಿಟ್ಟಿತ್ತು. ಬಟ್ ಆದರೂ ಅವನು ಒಂದು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾನೆ ಇದ್ದ. ಸ್ವಲ್ಪ ಆ್ಯಕ್ಟಿವ್ ಇರಲಿಲ್ಲ ಅಷ್ಟೇ. ಆ್ಯಂಡ್ ಎಷ್ಟು ಥರದ ಹಸುಗಳಿದೆ ಗೊತ್ತಾ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಹಸು ವೆರೈಟೀಸ್ ಎಲ್ಲ ನಾವು ನೋಡಬಹುದು ಇಲ್ಲಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಚಿಕ್ಕು ಸ್ವಲ್ಪ ಹೆದರ್ಕೊಂಡ, ಬಿಕಾಸ್ ಅವನು ನಮ್ಮ ಮನೆ ಹತ್ರ ಎಲ್ಲ ನಾರ್ಮಲ್ ಹಸುಗಳನ್ನ ನೋಡಿ ಅಭ್ಯಾಸ ಇರುತ್ತೆ. ಬಟ್ ಇಲ್ಲಿ ಹಸುಗಳು ಒಂದು ಸ್ವಲ್ಪ ಸ್ವಲ್ಪ ದೊಡ್ಡ ಹಸುಗಳಿತ್ತು. ಸೊ ಸ್ವಲ್ಪ ಭಯ ಆಯಿತು. ಆ್ಯಂಡ್ ಇಲ್ಲಿ ಹಸುಗೆ ಕೊಡಲಿಕ್ಕೆ ಅಂತ ಬೆಲ್ಲ ಕೂಡ ತೊಗೊಂಡ್ವಿ. ಇದಕ್ಕೆ ಆ್ಯಕ್ಚುಲಿ ಇದು ಫ್ರೀ, ಇದು ಬೆಲ್ಲ ಅಲ್ಲೇ ಕೊಡ್ತಾ ಇರ್ತಾರೆ ಇನ್ ಕೇಸ್ ನೀವು ಹಸುಗೆ ಫೀಡ್ ಮಾಡಬೇಕು ಅಂತಂದರೆ. ಸೊ ಆದರೆ ನೀವೇನಾದರೂ ಇನ್ ಕೇಸ್ ಡೊನೇಷನ್ ಥರ ಅಲ್ಲಿ UPI ಸ್ಕ್ಯಾನ್ ಇಟ್ಟಿರ್ತಾರೆ. ಇನ್ ಕೇಸ್ ನಿಮ್ಗೇನಾದರೂ ಡೊನೇಟ್ ಮಾಡಬೇಕು ಅನಿಸಿದ್ರೆ ನೀವು ಅಮೌಂಟ್ ಕೊಡ್ಬೋದು, ಇಲ್ಲ ಅಂತ ಅಂದರೆ ಫ್ರೀಯಾಗಿ ತೊಗೋಬೋದು. ಇಟ್ಸ್ ಅಪ್ ಟು ಯೋರ್ ವಿಶ್. ಆ್ಯಂಡ್ ಇಲ್ಲಿ ಸತಿ ಫೀಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಎಷ್ಟು ಮುದ್ದಾಗಿದ್ವು ಗೊತ್ತಾ ಹಸುಗಳು. ಅದು ಎಸ್ಪೆಷಲಿ ಕರುಗಳು ತುಂಬಾ ಇದ್ವು. ಸೊ ತುಂಬ ಚೆನ್ನಾಗಿತ್ತು. ಪಾಪ ಎಲ್ಲದಕ್ಕೂ ಫೀಡ್ ಮಾಡಿದ್ವಿ, ತುಂಬ ಕ್ಯೂಟಾಗಿದ್ವು. ಒಂದೊಂದು ಹಸು ತಿನ್ನಲೇ ಇಲ್ಲ ಆಯಿತಾ, ಎಷ್ಟು ತಿನ್ನಿಸೋದಕ್ಕೆ ಹೋದ್ರೂ ತಿಂತಾ ಇರಲಿಲ್ಲ, ಏನೋ ಗೊತ್ತಿಲ್ಲ. ಬಟ್ ಮಿಕ್ಕಿದ ಹಸುಗಳು ಚೆನ್ನಾಗಿ ತಿಂತಾ ಇದ್ವು. ತುಂಬ ಪ್ರೀತಿಯಿಂದ ಎಲ್ಲರೂ ಮುದ್ದು ಮಾಡ್ತಾಯಿದ್ರು ಹಸುಗಳನ್ನ, ಕರುಗಳನ್ನ ಎಲ್ಲ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಚೀಕು ಕೈಲಿನೂ ಫೀಡ್ ಮಾಡಿಸೋದಕ್ಕೆ ಟ್ರೈ ಮಾಡಿದ್ವಿ. ಬಟ್ ಅವನು ಈ ಕಡೆ ತಿರ್ಕೊಳ್ತಾ ಇದ್ದ ಸ್ವಲ್ಪ ಭಯಕ್ಕೆ, ಬಿಕಾಸ್ ಅವನು ಫೀಡೆಲ್ಲ ಮಾಡಿಸಿಲ್ಲ ನಾವು ಅವನಿಗೆ, ಹಸುಗೆಲ್ಲ ಇದುವರೆಗೂ. ಸೊ ಅದಕ್ಕೆ ಅವನು ತಿನ್ನಿಸೋದಕ್ಕೆ ಹೋದರೆ ಅವನು ಈ ಕಡೆ ತಿರ್ಕೊಳ್ತಾ ಇದ್ದ ಭಯದಿಂದ. ಬಟ್ ಸತಿ ತಿನ್ನಿಸಿದ್ರು, ಸತಿ ಫೀಡ್ ಮಾಡಿಸಿದ್ರು. ಅದನ್ನು ಅವನು ತುಂಬ ಇಂಟ್ರೆಸ್ಟಿಂದ ನೋಡ್ತಾನೆ ಇದ್ದ, ಏನಿದು ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್, ಒಂಥರ ಡಿಫ್ರೆಂಟಾಗಿತ್ತು. ಆ್ಯಂಡ್ ಚೀಕು ತುಂಬ ಹತ್ತಿರದಿಂದ ಕೂಡ ಹಸುನ ನೋಡ್ದ. ಅವನಿಗೆ ಹಸುನ ಮುಟ್ಟಿಸೋದಕ್ಕೆ ಟ್ರೈ ಮಾಡಿದ್ವಿ, ಬಟ್ ಮುಟ್ಟಲಿಲ್ಲ, ಅವನು ಭಯಪಟ್ಟ. ಆ್ಯಂಡ್ ಒಂದೊಂದು ಹಸುದು ಕೊಂಬಂತೂ ಎಷ್ಟು ದೊಡ್ಡದಾಗಿ ಶಾರ್ಪಾಗಿ ಇದ್ವು ಗೊತ್ತಾ. ಒಂದೊಂದು ಸ್ವಲ್ಪ ನಮಗೆ ಭಯ ಆಗಿಬಿಡ್ತು. ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆ್ಯಂಡ್ ತುಂಬ ಕ್ಲೀನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ಪರವಾಗಿಲ್ಲ, ಚೆನ್ನಾಗಿತ್ತು ಎಲ್ಲನೂ ಎಕ್ಸ್ಪೀರಿಯೆನ್ಸು. ತುಂಬ ಜನ ಮಕ್ಕಳು ಬಂದಿದ್ವು ಮಾತ್ರ. ಎಸ್ಪೆಷಲಿ ಈ ಟೈಮಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ಚೆನ್ನಾಗಿ ಎಂಜಾಯ್ ಮಾಡ್ತವೆ. ಅಂದರೆ ಸ್ವಲ್ಪ ನಡೆಯೋ ಥರದ ಮಕ್ಕಳು, ಅವುಗಳಿಗೆ ಅರ್ಥ ಆಗೋ ಥರ ಏಜಲ್ಲಿ ಕರ್ಕೊಂಡು ಹೋದರೆ ಚೆನ್ನಾಗಿ ಎಂಜಾಯ್ ಮಾಡ್ತವೆ. ಸೊ ಚೀಕುನು ಎಲ್ಲ ಕಡೆ ನೋಡ್ತಾ ಇದ್ದ ಇಲ್ಲಿ, ಏನಿದು ಎಲ್ಲಿ ಕರ್ಕೊಂಬಂದುಬಿಟ್ಟಿದ್ದಾರೆ ನನ್ನನ್ನು ಅಂತ ಅಂದ್ಬಿಟ್ಟು. ಮುದ್ದು ಬೊಂಬೆ ಏನು ಮಾಡ್ತಿದೆ ಚಿನ್ನಿ ಪಾಪ? ಬಾಯಲ್ಲಿ ಅಂಬ ಎಲ್ಲಿ ಪಾಪ? ಎಲ್ಲಿ ಅಂಬ? ಚಿನ್ನಿ ಮುದ್ದು ಅಂಬ ಎಲ್ಲಿ? ಎಲ್ಲಮ್ಮ ಅಂಬ? ಹಾಕ ನಗದಿನ ಅಲ್ಲೋಡ ಸತಿ ಕ್ಯಾಟಲ್ ಬ್ರೀಡ್ಸ್ ಆಫ್ ಇಂಡಿಯಾ ಎಲ್ಲ ಥರದ ಬ್ರೀಡ್ಸ್ ಬಗ್ಗೆನೂ ಬರೆದಿದ್ದಾರೆ.
ಸೊ ಇವಾಗ ಏನು ಅಲ್ಲಿ ಗೌಶಾಲ ನೋಡಿದ್ವಲ್ಲ, ಅದರಲ್ಲಿ ಆಲ್ಮೋಸ್ಟ್ 1600ರಿಂದ 1800 ಹಸುಗಳಿವೆಯಂತೆ. ಸೊ ಆಲ್ಮೋಸ್ಟ್ 16ರಿಂದ 19 ಥರದ ಇಂಡಿಯನ್ ಬ್ರೀಡ್ಗಳೇ, ನೇಟಿವ್ ಬ್ರೀಡ್ಗಳೇ ಇವೆಯಂತೆ. ಸೊ ಅಲ್ಲಿಂದ ಬರುವಂತಹ ಹಾಲನ್ನು ಇವರು ಯೂಸ್ ಮಾಡಿಕೊಂಡು ತುಂಬ ಥರದ ಸ್ವೀಟ್ಸನ್ನು ಮಾಡಿ ಇನ್ ಹೌಸ್ ಸ್ಟೋರ್ ಇದೆ ಇವ್ರದ್ದು, ಅಲ್ಲಿ ಅವ್ರು ಸೇಲ್ ಮಾಡ್ತಾರೆ. ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಇವಾಗ ಗುರುಕುಲ, ಗೋಶಾಲೆ ಹಾಗೆ ಗಣೇಶನ ದೇವಸ್ಥಾನ ನೋಡ್ಕೊಂಡು ಬಂದಾಯಿತು. ಇವಾಗ ಇಲ್ಲಿ ಮೆಡಿಟೇಷನ್ಗೆ ಅಂತ ಬಿಟ್ಟಿದ್ದಾರೆ, ಧ್ಯಾನ ಮಾಡಿ ಅಂತಂದ್ಬಿಟ್ಟು. ಸೊ ಚೀಕು ತಾಚಿ ಮಾಡಿಬಿಟ್ಟಿದ್ದಾನೆ. ಸೊ ಹಾಗಾಗಿ ನಾನು ಪಾಪನ ಎತ್ಕೊಂಡು ಆಚೆ ಕೂತಿದ್ದೀನಿ. ಸತಿ ಒಂದು 10 ನಿಮಿಷ ಧ್ಯಾನ ಮಾಡಿ ಬರ್ತೀನಿ ಅಂತ ಹೋಗಿದ್ದಾರೆ. ಇಲ್ಲಿ ಆಪೋಸಿಟ್ ನಕ್ಷತ್ರವನ ಇದೆ. ಸೊ ಇನ್ ಕೇಸ್ ಅವ್ರು ಬೇಗ ಬಂದರೆ ನಕ್ಷತ್ರವನಕ್ಕೆ ಹೋಗಿ ಬರೋಣ ಅಂತಂದ್ಬಿಟ್ಟು. ಯಾ, ಇಲ್ಲೆಲ್ಲ ಮಕ್ಕಳೇ ಜಾಸ್ತಿ ಬಂದಿದ್ದಾರೆ. ಇಷ್ಟೊಂದು ಜನ ಮಕ್ಕಳಿದ್ದಾವೆ ಗೊತ್ತಾ, ಎಲ್ಲ ಪುಟ್ಪುಟಾಣಿ ಮಕ್ಕಳು. ನಮ್ಮ ಚಿಕ್ಕು ಇನ್ನೊಂದು ವರ್ಷ ಏನಾದ್ರು ದೊಡ್ಡವನಾಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತಿದ್ವಿ. ಬಿಕಾಸ್ ಎಲ್ಲ ಮಕ್ಕಳು ಬುಡು ಅಂತ ಆ ಕಡೆ ಓಡೋಗ್ತವೆ, ಬುಡು ಈ ಕಡೆ ಬರ್ತವೆ. ಸೊ ಚೆನ್ನಾಗಿತ್ತು. ಯಾ, ಚಿಕ್ಕು ತುಂಬ ತಾಚಿ ಮಾಡಿಬಿಟ್ಟಿದ್ದಾನೆ. ಬೆಳಗ್ಗೆ ಅವ್ನು ಬಂದಾಗಲಿಂದ ತಾಚಿ ಮಾಡಿರಲಿಲ್ಲ. ಸೊ ಹಾಗಾಗಿ ಇವಾಗ ಫುಲ್ ನಿದ್ದೆ. ನೋಡೋಣ ಎಷ್ಟೊತ್ತು ಮಲ್ಕೋತಾನೆ ಅಂತಂದ್ಬಿಟ್ಟು. ಕೋಳಿ ನಿದ್ದೆ ಆಗಿಬಿಟ್ಟಿದೆ ಚೀಕುದು. ಇವಾಗ ಬೇಗ ಎದ್ದೇಳೋದೇ ಇಲ್ಲ, ಆದರೆ ತುಂಬ ಹೊತ್ತು ನಿದ್ದೆನೇ ಮಾಡಲ್ಲ. ಸೊ ನೋಡೋಣ. ಒದಿಬಾರ್ದು ಚಿಕ್ಕಮ್ಮ, ಬ್ಯಾಡ್ ಬಾಯ್ ಕಂದ, ಒದಿಬಾರ್ದಮ್ಮ. ಅಣ್ಣ ಅಲ್ಲ, ಸೆಕೆಂಡ್ ಕೊಟ್ಬಿಡು ಬಾಬಾ, ಸೆಕೆಂಡ್ ಕೊಡಿ ಪಾಪಗೆ, ಸೆಕೆಂಡ್ ಕೊಡಿ. ಅಗ್ಗೆ ಯಾರ್ದ, ಯಾರ ಪಾಪ ಅದು? ಯಾರ್ದಪ್ಪ ಪಾಪು? ಯಾರ್ದಪ್ಪ ಪಾಪು? ಏಯ್ ಚಿಕ್ಕು, ಬಿಡಿ ಒದಿಬಾರ್ದಮ್ಮ. ಮಕ್ಕಳು ಏನು ಮಾಡಿ. ಹಾಂ, ನೀನು ಹೋಗಿ ಮುಂದೆ ಹೋಗಿ ಪಪ್ಪಿ ಕೊಟ್ಬಿಡು ಪಾಪಿಗೆ. ನಾನು ತೆಗಿಬಾರ್ದ. ಓಕೆ, ಫೈನಲಿ 10 ನಿಮಿಷ ಅಂತ ಕರ್ಕೊಂಡೋಗಿ ಅರ್ಧ ಗಂಟೆ ಮೆಡಿಟೇಷನ್ ಮಾಡಿ ಕಳಿಸಿದ್ದಾರೆ ಬಸ್ಸಲ್ಲಿರೋರಿಗೆ. ಈಗ ಸತಿ ಬಂದರು. ಇವಾಗ ನಕ್ಷತ್ರವನದಲ್ಲಿದ್ದೀವಿ. ಸೊ ಇಲ್ಲಿ ನಮ್ಮ ನಕ್ಷತ್ರದ ಒಂದು ಮರವನ್ನು ಹುಡುಕ್ತಾ ಇದ್ದೀವಿ. ಸೊ ಬೇಸಿಕಲಿ ನಕ್ಷತ್ರವನ ಅಂದ್ರೇನು ಅಂತ ಅಂದರೆ ಈ ರೀತಿ ಒಂದೊಂದು ಮರಕ್ಕೆ ಒಂದೊಂದು ಬಂದಿರೋ ಒಂದೊಂದು ಮರಕ್ಕೆ ನಕ್ಷತ್ರಕ್ಕೆ ಒಂದೊಂದು ಮರವನ್ನು ಡೆಡಿಕೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಫ್ಯಾಮಿಲಿಯ ಒಂದು ನಕ್ಷತ್ರ, ನನ್ನ ಹಸ್ಬೆಂಡ್ ನಕ್ಷತ್ರನ ಹುಡುಕ್ತಾ ಇದ್ದೀನಿ. ಆ ರೇಂಜಿಗೇನು ಎಕ್ಸೈಟಿಂಗ್ ಅಂತ ಇಲ್ಲ ಈ ಪ್ಲೇಸು, ಬಟ್ ಸಿಕ್ತಾ ಪಾಪುದು. ಆರಿದ್ರ ನಕ್ಷತ್ರ ನಕ್ಷತ್ರದ್ದು. ಆರಿದ್ರ ನಕ್ಷತ್ರದ್ದು ಅಗರ್ ವುಡ್ ಬ್ಲ್ಯಾಕ್ ಪ್ಲಾಂಟ್ ಹೆಸರು ಕೃಷ್ಣ ಅಗಾರು ಅಂತ. ಮೆಡಿಸಿನಲ್ ಯೂಸ್. ದಿಸ್ ಹರ್ಬ್ ಹ್ಯಾಸ್ ಸ್ಟ್ರಾಂಗ್ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಆ್ಯಂಡ್ ಹೆಲ್ಪ್ಸ್ ಇನ್ ಸ್ಕಿನ್ ಡಿಸೀಸಸ್ ಆ್ಯಂಡ್ ಟ್ರೀಟಿಂಗ್ wounds ಆ್ಯಂಡ್ ಅಲ್ಸರ್ಸ್. ಓಕೆ, ಮೃಗಶಿರ. ಆ್ಯಂಡ್ ಇಲ್ಲಿ ಬಂದರೆ ರೋಹಿಣಿ, ನಮ್ಮ ಪಾಪುದು. ಸತಿ ಹೇಗೆ ಅನ್ನಿಸ್ತು ಮೆಡಿಟೇಷನ್ ಮಾಡಿ? ಚೆನ್ನಾಗಿತ್ತಾ? 10 ಮಿನಿಟ್ಸಿಂದ ಕರ್ಕೊಂಡೋಗಿ ಅರ್ಧ ಗಂಟೆ ಮಾಡಿಸ್ಬಿಟ್ಟಿದ್ದಾರೆ. ಅವ್ರನ್ನೇ ಕೇಳಬೇಕಾ? ರೋಹಿಣಿ ನೇರಳೆ ಮರ. ಓಕೆ, ನಮ್ಮ ಪಾಪುದು ಡೆಡಿಕೇಟ್ ಆಗಿರೋವಂಥ ಮರ ನೇರಳೆ ಮರ. ಮೆಡಿಸಿನಲ್ ಯೂಸ್ ಅರ್ಧಂಬರ್ಧ ಇದೆ, ಹೋಗ್ಬಿಟ್ಟಿದೆ. ಹಳೇದು ಅನಿಸುತ್ತೆ. ಬಟ್ಟೆ ಇಲ್ಲೊಂದು ನಿನ್ನ ಹತ್ರನೇ ಇತ್ತಲ್ಲ. ಸೊ ಏನಾದರೂ ತಿನ್ನುವ ಅಂತ ಬಂದಿದ್ದೀವಿ. ತಂದೂರಿ ಸೋಯಾ ಚಾಪ್ ಆರ್ಡರ್ ಮಾಡಿದ್ದೀವಿ, ತಿನ್ನಬೇಕು. ಟೋಕನ್ ಕೊಡ್ತೀವಿ, ಅವಾಗ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಆಯಿತಾ ಪ್ಲೇಸ್, ವೆಯ್ಟಿಂಗ್ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಸತಿ ಪಾಪು ಜೊತೆ ಹೋಗಿದ್ದಾರೆ. ಪಾಪು ಸ್ವಲ್ಪ ಕೊಯ್ ಅಂತಿದ್ದ, ಹಾಗಾಗಿ ಅವನನ್ನು ಒಂದು ರೌಂಡ್ ಕರ್ಕೊಂಡೋಗಿ ಬರ್ತೀನಿ ಅಂತ ಕರ್ಕೊಂಡೋಗಿದ್ದಾರೆ. ಬಂದರು. ಇಲ್ಲ, ಅಲ್ಲಿಗೆ ಬರುತ್ತೆ ಅಂದರು ಅವರು.
ಸೊ ಎಲ್ಲ ಪ್ಲೇಸಸ್ ನೋಡೋಕ್ಕಾಗಿಲ್ಲ ಆಯಿತಾ. ನಮಗೆ ಎಷ್ಟು ಪ್ಲೇಸಸ್ನ ಪಾಸಿಬಲ್ ಆಗಿ ಕವರ್ ಮಾಡ್ಬೋದು ಅಷ್ಟು ಪ್ಲೇಸಸ್ನ ಕವರ್ ಮಾಡಿದ್ದೀವಿ. ಇನ್ನು ಚಿಕ್ಕುಗೆ ತಾಚಿ ಬರ್ತಾ ಇದೆ. ಸೊ ಅವನು ಆವಾಗಲಿಂದ ಕುಯ್ಯ 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 ಅಂತಲೇ ಇದ್ದಾನೆ ಪಾಪ. ಅವನಿಗೆ ಕಂಫರ್ಟಬಲ್ ಆಗಿ ಸ್ಲೀಪ್ ಆಗ್ತಾಯಿಲ್ಲ. ಇಲ್ಲಿ ಒಂದು ಸ್ಟ್ರೆಚ್ಚಲ್ಲಿ ಮಲಗೋದಕ್ಕಾಗ್ತಾಯಿಲ್ಲ ಬಿಕಾಸ್ ಅವನಿಗೆ ಜೋಲಿ ಅಭ್ಯಾಸ ಆಗಿದೆ ಆ್ಯಂಡ್ ಮನೆಯಲ್ಲಿ ಮಲಗಿ ಅಭ್ಯಾಸ ಆಗಿದೆಯಲ್ಲ. ಸೊ ಅವನಿಗೆ ಆಚೆ ಬಂದಾಗ ಏನೋ ಒಂಥರ ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇದೆ. ಸೊ ಹಾಗಾಗಿ ಅವನಿಗೆ ಕರೆಕ್ಟಾಗಿ ಒಂದು ಸ್ಟ್ರೆಚ್ಚಲ್ಲಿ ನಿದ್ದೆ ಆಗ್ತಾಯಿಲ್ಲ. 91. ಸೊ ಒಂದು ಸ್ಟ್ರೆಚ್ಚಲ್ಲಿ ನಿದ್ದೆ ಆಗ್ತಾಯಿಲ್ಲ. ಹಾಗಾಗಿ ಅವ್ನು ಸ್ವಲ್ಪ ಒಂದು 10 ನಿಮಿಷ ಮಲ್ಕೋತಾನೆ, 10 ನಿಮಿಷಕ್ಕೂ ಎದ್ದು ಬಿಡ್ತಾನೆ. ಸೊ ಅದಕ್ಕೆ ಸ್ವಲ್ಪ ಕಿರಿಕಿರಿ ಆಗಿದೆ. ಇಟ್ಸ್ ಓಕೆ. ಅವ್ರು ಮಲಗಿಸ್ತಾ ಇದ್ದಾರೆ. ಅಷ್ಟೇ. ದಿಸ್ ಇಸ್ ಸೋಯಾ ಚಾಪ್, ತಂದೂರಿ ಸೋಯಾ ಚಾಪ್. ಇಷ್ಟಕ್ಕೆ 240 ರೂಪೀಸ್. ಖಂಡಿತವಾಗ್ಲೂ ಬರ್ತಿಲ್ಲ. ಕ್ವಾಂಟಿಟಿ ತುಂಬ ಕಮ್ಮಿ. ಹಬ್ಬಬ್ಬ ಅಂತಂದ್ರು 6 ಪೀಸ್ ಆಫ್ ಸೋಯಾ ಚಾಪ್ ಇದೆ ಇಲ್ಲಿ ಅಷ್ಟೇ. ನೋಡಿದವರು ನಾನ್ ವೆಜ್ ಅನ್ಕೋಬೋದು, ಇದು ನಾನ್ ವೆಜ್ ಅಲ್ಲ. ತಂದೂರಿ ಸೋಯಾ ಚಾಪ್ ಕ್ವಾಂಟಿಟಿ ಒಂಚೂರು ಬರ್ತಿಲ್ಲ. ಅದಕ್ಕೆ ಸತಿ ಅವರು ಬೇಜಾರಾಗಿದ್ದಾರೆ ಅಲ್ವಾ ಸತಿ? ಸೊ ಹೇಗಿದೆ ಅಂತ ನೋಡಿ ಹೇಳ್ತಾರೆ. ಟೇಸ್ಟ್ ಆದರೂ ಬರ್ತಿದೆಯಾ? ಟೇಸ್ಟ್ ಕೂಡ ಬರ್ತಿಲ್ಲ. ಓಕೆ, ನಾವು ಟೇಸ್ಟ್ ಮಾಡಿ ಹೇಳುವ ಹೇಗಿದೆ ಅಂತ. ಚೀಕು ಚಿಕ್ಕಮ್ಮ, ಇನ್ನು ಅಲ್ಲಿಂದ 4:35 ಹೊತ್ತಿಗೆ ನಾವು ಮನೆಗೆ ಹೊರಟ್ವಿ. ತುಂಬ ಟಯರ್ಡ್ ಆಗಿದ್ವಿ ನಾವು ಹಾಗೆ ಚಿಕ್ಕು. ಬಟ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಸೊ ಇಟ್ಸ್ ವರ್ತ್ ಇಟ್. ಇನ್ನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ವ್ಲಾಗ್ ಒಟ್ಟಿಗೆ ಮತ್ತೆ ಸಿಗ್ತೀನಿ.